ಆಗ ನಚೈತತ್ ಶ್ರದ್ಧಧೇ ವಾಕ್ಯಂ ಕ್ಷತ್ರಿಯೇ ಭಾಷಿತಂ ತ್ವಯಾ ಧರ್ಮದ್ವಾರಂ ಮಮೈತತ್ಸ್ಯ ನಿಯೋಗ ಕರಣಂತವ ಅಕರೋನ್ಮಯ್ಯತ್ ಪಾಪಂ ಭವತಿ ಸುಮಹತ್ಯಯಂ. ಅಮ್ಮ, ತಾಯಿ ಕುಂತಿ, ನೀನು ಮಾಡಿದ ಪಾಪ, ನನಗಾದಂತಹ ಅನರ್ಥ ಅಷ್ಟು ಇಷ್ಟು ಅಲ್ಲ. ನಿನ್ನ ಮಾತಿನ ಮೇಲೆ ನನಗೇನು ವಿಶ್ವಾಸವಿಲ್ಲ, ಶ್ರದ್ಧೆಯೇ ಇಲ್ಲ. ನಿನ್ನ ಮಾತನ್ನು ನಾನು ಪರಿಪಾಲಿಸುವುದಿಲ್ಲ. ಇಷ್ಟು ದಿನಗಳವರೆಗೆ ನನ್ನನ್ನು ಸತಾಯಿಸಿ, ಕಷ್ಟ ಕೊಟ್ಟು, ದುಃಖದಲ್ಲಿ ನನ್ನನ್ನು ಒದ್ದಾಡುವಂತೆ ಮಾಡಿ, ಈಗ ಆಪತ್ತು ಬಂತು ಅಂತನ್ನುವುದಕ್ಕಾಗಿ ನನ್ನ ಕಾಲಿಗೆ ಬಿದ್ದು ಶರಣು ಬೇಡ್ತೀನಿ ನೀನು. ಎಲ್ಲಿ ಅನ್ಯಾಯ? ಅಪಾಕಿರಣೋಸ್ಮಿ ಯನ್ಮಾತಃ ತದ್ಯಶಕೀರ್ತಿನಾಶನಂ. ನನ್ನನ್ನು ತ್ಯಾಗ ಮಾಡಿಬಿಟ್ಟಿ. ಕನ್ಯಾಗರ್ಭದಲ್ಲಿ ನೀನು ನನ್ನನ್ನು ಹೆತ್ತಿ ಅಂತನ್ನುವುದಕ್ಕಾಗಿ ತ್ಯಾಗ ಮಾಡಿಬಿಟ್ಟಿ ನೀನು. ಆಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು? ಇವತ್ತು ನನಗೆಲ್ಲ ಹೇಳಿಕ್ ಬರ್ತೀಯಲ್ಲ, ತಾಯಿಯ ಮಾತನ್ನು ಪರಿಪಾಲಿಸಬೇಕು ಅಂತ. ಆಗೆಲ್ಲೂ ನಿನ್ನ ಧರ್ಮ ಹೋಗಿತ್ತು. ತಾಯಿ ಇದೇನ್ ಮಾಡೋದಾ? ಮಕ್ಕಳನ್ನು ಹೆರೋದು, ತಿಪ್ಪೆಯಲ್ಲಿ ಹಾಕಿ ಬಿಡೋದಾ? ರಕ್ಷಣೆ ಮಾಡೋದು ಬೇಡ? ಆ ಜವಾಬ್ದಾರಿ ಇಲ್ಲ ನಿನಗೆ? ಆಗಿಲ್ಲ ಅಂತಾದರೆ ನನ್ನನ್ನು ಯಾಕೆ ಈಗ ಮಾತಾಡೋದಕ್ಕೆ ಬಂದಿ? ಅಪಾಕಿರಣೋಸ್ಮಿ ಅನ್ಮಾತಃ ತದ್ಯಶಕೀರ್ತಿನಾಶನಂ ಅಹಂ ಚೇತ್ ಕ್ಷತ್ರಿಯೋ ಜಾತಃ. ನಾನು ಕ್ಷತ್ರಿಯನೇ ಆಗಿ ಹುಟ್ಟಿದ್ದೀನಿ ತಾನೆ. ಸೂರ್ಯನಿಂದ ಹುಟ್ಟಿದೆ, ನಿನ್ನಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದೆ ಅಂದಮೇಲೆ ನಾನು ಕ್ಷತ್ರಿಯನಾಗಿ ಹುಟ್ಟಿದ ಮೇಲೆ ನ ಪ್ರಾಪ್ತ ಕ್ಷತ್ರ ಸಕ್ರಿಯ. ಕ್ಷತ್ರಿಯನಾಗಿದ್ದೇನೆ ಅಂತನ್ನುವುದಕ್ಕಾಗಿ ಒಂದು ದಿನ ನನಗೆ ಸತ್ಕಾರ ಸಿಕ್ಕಿತು, ಒಂದು ದಿನ ನನಗೆ ಪುರಸ್ಕಾರ ಸಿಕ್ಕಿತು. ಯಾರಾದರೂ ನನ್ನ ಕ್ಷತ್ರಿಯ ಅಂತ ಪರಿಗಣನೆ ಮಾಡಿದ್ರು? ಮಾಡಲಿಲ್ಲ. ಆಗ ನೀವು ಈ 80 ವರ್ಷ 90 ವರ್ಷಗಳವರೆಗೆ ಮೌನವನ್ನು ತಾಳಿದ್ರಿ, ಏನು ಮಾತಾಡಲಿಲ್ಲ. ನ ಪ್ರಾಪ್ತ ಕ್ಷತ್ರ ಸಕ್ರಿಯ ತ್ವತ್ಕೃತೆ ಕಿನ್ನು ಪಾಪೀಯ ಶತ್ರು ಕುರಿಯಾನ್ ಮಮಾಹಿತಂ. ನೀನು ಮಾಡಿದ ನಿನ್ನ ಈ ಘನಘೋರವಾದ ಮೌನವೇನಿದೆ, ಈ ಮೌನ ನನಗೆ ಅತ್ಯಂತ ಭಯಾನಕವಾದ ದುಃಖವನ್ನು ತಂದುಕೊಟ್ಟಿದೆ ಅಮ್ಮ. ಆದ್ದರಿಂದ ನಿನ್ನನ್ನು ನಾನು ತಾಯಿ ಅಂತ ಪರಿಗಣಿಸಲಾರೆ, ನಿನ್ನ ಮಾತನ್ನು ನಾನು ಧರ್ಮ ಅಂತ ನಾನು ಕಾಣಲಾರೆ. ಅದನ್ನು ನಾನು ಪಾಲಿಸುವುದು ಸಾಧ್ಯವಿಲ್ಲ ನನಗೆ. ಕ್ರಿಯಾಕಾಲೇ ತ್ವನುಕ್ರೋಶಂ ಅಕೃತ್ವ ತ್ವಮಿಮಂ ಮಮ. ಮಾಡಬೇಕಾದ ಕಾಲದಲ್ಲಿ ಯಾವಾಗ ನನ್ನ ಮೇಲೆ ಪ್ರೀತಿಯನ್ನು ಮಾಡಬೇಕಾಗಿತ್ತೋ ಆಗ ಪ್ರೀತಿಯನ್ನು ಮಾಡಲಿಲ್ಲ, ಸ್ನೇಹವನ್ನು ತೋರಲಿಲ್ಲ. ಹೀನ ಸಂಸ್ಕಾರ ಸಮಯಂ, ಸಂಸ್ಕಾರ ಮಾಡಬೇಕಾಗಿತ್ತು, ಉಪನಯನ ವಿವಾಹ ಎಲ್ಲ ಸಂಸ್ಕಾರವಿತ್ತು. ಆ ಯಾವ ಕಾಲದಲ್ಲೂ ಉದಾಸೀನರಾಗಿ ನನ್ನನ್ನು ಬಿಟ್ಟು ಕ್ರಿಯಾಕಾಲೇ ತ್ವನುಕ್ರೋಶಂ ಅಕೃತ್ವ ತ್ವಮಿಮಂ ಮಮ ಹೀನ ಸಂಸ್ಕಾರ ಸಮಯಂ ಅದ್ಯ ಮಾಂ ಸಮಚೂಚುದ. ಇವತ್ತು ನನ್ನನ್ನು ಪ್ರೇರಣೆ ಮಾಡ್ತಿ, ಹಾಗೆ ಮಾಡಬೇಡ, ಕೌರವರ ಪಕ್ಷಕ್ಕೆ ಹೋಗಬೇಡ, ಪಾಂಡವರ ಪಕ್ಷಕ್ಕೆ ಬಾ, ಇಲ್ಲಿ ರಾಜ್ಯವನ್ನು ಸ್ವೀಕಾರ ಮಾಡು, ಇಲ್ಲಿ ಧರ್ಮವನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾ ಇದ್ದೀಯಾ. ಇದು ನವೈ ಮಮ ಹಿತಂ ಪೂರ್ವಂ ಮಾತ್ರವಚ್ಚೇಷ್ಟಿತಂ ತ್ವಯ. ಇಷ್ಟು ದಿನವರೆಗೆ ತಾಯಿತನವನ್ನು ತೋರಿಸದಿರುವ ನೀನು ಇವತ್ತು ನೀನು ತಾಯಿತನದ ಅಧಿಕಾರವನ್ನು ಚಲಾಯಿಸಲಿಕ್ಕೆ ನಿನಗೆ ಏನೂ ಅಧಿಕಾರವಿಲ್ಲ. ನಾನು ನಿನ್ನ ಮಾತನ್ನು ಕೇಳುವುದಿಲ್ಲ. ನವೈ ಮಮ ಹಿತಂ ಪೂರ್ವಂ ಮಾತ್ರವಚ್ಚೇಷ್ಟಿತಂ ತ್ವಯ ಯಾ ಸಾಮಾಂ ಸಂಬೋಧಯಸ್ಯದ್ಯ ಕೇವಲ ಆತ್ಮಹಿತೈಷಿಣಿ. ನಿನಗೆ ಹಿತವಾಗಬೇಕು ಅಂತನ್ನುವುದಕ್ಕಾಗಿ ನನಗೆ ಬಂದು ಉಪದೇಶವನ್ನು ಮಾಡ್ತಾ ಇದ್ದಿ. ಇದು ಸರಿಯಲ್ಲ, ನಾನು ಒಪ್ಪುವುದಿಲ್ಲ ಈ ಮಾತನ್ನು. ಇದು ಸ್ವಾರ್ಥಪರಾಯಣಲಾಗಿ ಮಾಡ್ತಾ ಇದ್ದೆ. ಕೃಷ್ಣೇನ ಸಹಿತಾತ್ ಕೋವೈ ನವ್ಯಥೇತ ಧನಂಜಯ ಕೋಟ್ಯಭೀತಂ ನಮಾಂ ವಿದ್ಯಾತ್ ಪಾರ್ಥಾನಂ ಸಮಿತಿಂ ಗತಂ. ಇವತ್ತು ನಾನೇನಾದರೂ ಪಾಂಡವರ ಪಕ್ಷಕ್ಕೆ ಬಂದರೆ ನಮ್ಮನ್ನ ಭೀತ, ಅಂಜಿದ, ಕಂಪಿಸಿದ ಕೃಷ್ಣ ಕರ್ಣ ಇಬ್ಬರು, ಕೃಷ್ಣ ಮತ್ತು ಅರ್ಜುನರು ಸೇರಿದ್ದಕ್ಕಾಗಿ ಕರ್ಣ ಭಯಭೀತನಾದ, ಅಂಜಿ ಪಾಂಡವರ ಪಕ್ಷಕ್ಕೆ ಬಂದ ಅಂತ ಯಾರನ್ನೋದಿಲ್ಲ. ಧರ್ಮಕ್ಕಾಗಿ ಬಂದೆ ಅಂತ ಯಾರು ತಿಳಿತಾರೆ? ನಾನು ಈ ಕೆಟ್ಟ ಹೆಸರನ್ನ, ಅಪಕೀರ್ತಿಯನ್ನು ಪಡೆಯುವುದಕ್ಕೆ ನಾನು ತಯಾರಿಲ್ಲ. ಸರ್ವಕಾಮೈ ಸಂವಿಭಕ್ತ ಪೂಜಿತಶ್ಚ ಯಥಾ ಸುಖಂ. ಎಲ್ಲ ಕಾಮಗಳನ್ನು ಕೊಟ್ಟ, ಎಲ್ಲ ಇಷ್ಟಾರ್ಥಗಳನ್ನು ಕೊಟ್ಟ, ಎಲ್ಲ ಭೋಗಗಳನ್ನು ನನಗೆ ಉಣಿಸಿದ ದುರ್ಯೋಧನ. ಅವನ ಉಪಕಾರ ಹೊರ ಹೆಚ್ಚೋ, ಕನ್ಯಾಗರ್ಭದಲ್ಲಿ ನನ್ನನ್ನು ಹೆತ್ತು ನೀರಿನಲ್ಲಿ ತೇಲಿ ಬಿಟ್ಟ ನಿನ್ನ ಉಪಕಾರ ಹೆಚ್ಚು. ಅಹಂ ವೈ ಧರ್ತರಾಷ್ಟ್ರಾಣಂ ಕುರಿಯಾಂ ತವ ಫಲಂ ಕಥಂ. ಅವರು ಮಾಡಿದಷ್ಟು ಉಪಕಾರವನ್ನು ನಾನು ಹೇಗೆ ಅದನ್ನು ವ್ಯರ್ಥ ಮಾಡಲಿ? ಐ ಆಮ್ ಅಬ್ಲೈಸ್ಡ್. ನಾನು ಅದನ್ನು ಮೀರಲಾರೆ, ನನಗೆ ಸಾಧ್ಯವಿಲ್ಲ. ಉಪನಶ್ಯ ಪರೈರು ವೈರಂ ಹೇಮಾಂ ನಿತ್ಯಂ ಉಪಾಸತೆ.
ಪಾಂಡವರ ಜೊತೆಗೆ ಘೋರವಾದ ವೈರವನ್ನ ತಾಳಿ ವೈರವನ್ನ ಮಾಡಿ 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 ನನ್ನನ್ನು ಕಟ್ಟು ಬಿದ್ದಾರೆ, ನನ್ನ ಮೇಲೆ ಪೂರ್ಣ ಭಾರ ಹಾಕಿದ್ದಾರೆ. ನಮಸ್ಕುರುವಂತಿ ಚ ಸದಾ ವಸವೋ ವಾಸವಂ ಯಥಾ ಮಮ ಪ್ರಾಣೇನ ಯೇ ಶತ್ರುನ್ ಶಕ್ತ ಪ್ರತಿ ಸಮಾಸುತಂ. ನನ್ನ ಪ್ರಾಣವಿದ್ರೆ, ನನ್ನ ಬಲವಿದ್ರೆ, ನನ್ನ ಶಕ್ತಿ, ನನ್ನ ಬೆಂಬಲವಿದ್ರೆ ಅವರು ಶತ್ರುಗಳ ಜೊತೆಗೆ ಯುದ್ಧ ಮಾಡಬಹುದು ಅಂತ ಅವರು ಆಸೆ ಇಟ್ಕೊಂಡಿದ್ದಾರೆ. ಅಂಥವರಿಗೆ ನಾನು ಅವರಿಗೆ ದೋಣಿಯಾಗಿದ್ದೇನೆ. ಅವರು ಮಾಡುವ ಈ ದೊಡ್ಡದಾದ ಕಾಳಗದ ಸಂಗ್ರಾಮದ ಸಮುದ್ರದಲ್ಲಿ. ಹಾಗಿರುವಾಗ ಅಯಂ ಹಿ ಕಾಲ ಸಂಪ್ರಾಪ್ತ ಧಾರ್ತ ರಾಷ್ಟ್ರೋಪಜೀವಿನಾಂ ನಿರ್ವೇಷ್ಟವ್ಯಂ ಮಯಾ ತತ್ರ ಪ್ರಾಣಾನ್ ಅಪರಿರಕ್ಷತ. ನನ್ನ ಪ್ರಾಣವನ್ನು ರಕ್ಷಣೆ ಮಾಡದೆ ನಾನು ಅವರಿಗೆ ನಿರ್ವೇಶನ ಮಾಡಬೇಕು. ಅವರು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಉಪಕಾರವನ್ನು ತೀರಿಸುವುದು ನನ್ನ ಜವಾಬ್ದಾರಿಯಾಗಿದೆ, ನನ್ನ ಕರ್ತವ್ಯವಾಗಿದೆ. ನೈವಾಯಂ ನಪರೋಲೋಕ ವಿದ್ಯತೆ ಪಾಪಕರ್ಮಣಾಂ ರಾಜಕಿಲ್ಬಿಷಣಾಂ ತೇಷಾಂ ಭರ್ತೃಪಿಂಡಾಪಹಾರಿಣಾಂ. ಯಾವ ಯಜಮಾನ ನನಗೆ ಹಣ ಕೊಡ್ತಾನೆ, ಯಾವ ಯಜಮಾನನಿಂದ ನಾನು ಹೊಟ್ಟೆ ತುಂಬಿಕೊಂಡಿದ್ದೇನೆ, ಯಾರಿಂದ ನಾನು ಕೀರ್ತಿಯನ್ನು ಗಳಿಸಿದ್ದೇನೆ, ಆ ವ್ಯಕ್ತಿಗೆ ನಾನು ತೀರಿಸಬೇಕಾದದ್ದನ್ನು ತೀರಿಸದೇ ಇದ್ರೆ ಮಹಾಪಾಪಿಷ್ಠನಾಗ್ತೇನೆ. ಆ ಪಾಪಕ್ಕೆ ಪ್ರತಿಯಾಗಿ ಏನು ಪ್ರಾಯಶ್ಚಿತ್ತವಿಲ್ಲ. ಇಂಥ ಪಾಪವನ್ನು ನಾನು ಮಾಡಲಾ? ನಾನು ಮಾಡುವುದಿಲ್ಲ. ನೈವಾಯಂ ನ ಪರೋಲೋಕ ವಿದ್ಯತೆ ಪಾಪಕರ್ಮಣ ಬಲಂಚ ಶಕ್ತಿಂ ಚಾಸ್ಥಾಯ ನವೈ ತ್ವಯಿ ಅನೃತಂ ವದೆ. ಬಲ ಶಕ್ತಿ ಇದೆ ಅಂತನ್ನುವುದಕ್ಕಾಗಿ ನೀನು ಹೇಳಿದ ಮಾತನ್ನು ಕೇಳಿ ನಾನು ಸುಳ್ಳು ಮಾತಾಡುವುದಕ್ಕೆ ನಾನು ತಯಾರಿಲ್ಲ. ಆನುಶಂಸ್ಯ ಮಥೋವೃತ್ತಂ ರಕ್ಷನ್ ಸತ್ಪುರುಷೋಚಿತಂ ಅಥೋರ್ಥಕರಮಪ್ಪೇತನ್ನ ಕರೋಮ್ಯದ್ಯತೆ ವಚಃ. ಆದ್ದರಿಂದ ನಿನ್ನ ಮಾತನ್ನು ಸರ್ವಥಾ ನಾನು ಮಾಡುವುದಿಲ್ಲ. ವಧ್ಯಾನ್ ವಿಷಕ್ಯಾನ್ ಸಂಗ್ರಾಮೆ ನಹನಿಷ್ಯಾಮಿ ತೇ ಸುತಾನ್. ನಿನ್ನ ಮಕ್ಕಳು ಇಷ್ಟೆಲ್ಲ ಆಗಿದೆ, ನೀನು ಬಂದಿದ್ದಿ ಕುಂತಿ ನನ್ನ ತಾಯಿ ಅಂತ ಹೇಳ್ತಿ. ಸೂರ್ಯ ಹೇಳಿದ ನೀನು ನನ್ನ ತಾಯಿ ಅಂತ. ಈ ತಾಯಿ ಅನ್ನುವ ಮಾತು ಸತ್ಯವಾದದ್ದಕ್ಕೆ ನಾನು ನಿನ್ನ ಗೌರವದಿಂದ ಒಂದು ವಚನವನ್ನು ಮಾತ್ರ ನಾನು ಕೊಡಬಲ್ಲೆ. ಅದೇನು ಅಂತಂದ್ರೆ, ಧರ್ಮರಾಜ, ಭೀಮ, ನಕುಲ, ಸಹದೇವ ಈ ನಾಲ್ವರು ವಧ್ಯರಾಗಿ ಅವರು ನನ್ನ ಕೈಗೆ ಸಿಕ್ಕರು. ಅವರನ್ನು ಕೊಲ್ಲದಂತೆ ನಾನು ಬಿಟ್ಟು ಬಿಡ್ತೇನೆ. ಅವರನ್ನು ಕೊಲ್ಲದಂತೆ ನಾನು ಬಿಟ್ಟು ಬಿಡ್ತೇನೆ, ಅದರಲ್ಲಿ ವಿವಾದವಿಲ್ಲ. ಆದರೆ ಅರ್ಜುನನನ್ನು ಮಾತ್ರ ಸರ್ವಥಾ ನಾನು ಕೊಲ್ಲದೆ ಬಿಡುವುದಿಲ್ಲ. ಬಹಳ ಜನ ತಪ್ಪು ತಿಳಿದಿದ್ದಾರೆ. ಅರ್ಜುನನನ್ನು ಬಿಟ್ಟು ಉಳಿದವರನ್ನು ಕೊಲ್ಲಬೇಡ, ಅರ್ಜುನನ ಮಾತ್ರ ನೀನು ನೋಡ್ಕೋಬಹುದು ಅಂತ ಹೇಳಿ ಯಾರನ್ನೂ ಕೊಲ್ಲಬೇಡ ಅಂತ ಕುಂತಿ ಹೇಳಿದ್ಲು. ಹೇಳಿದಾಗ ಕೊನೆಗೆ ಅವನು ಒಪ್ಪಿಗೆಯನ್ನ ಮಾಡಿಕೊಂಡು ಕಾಂಪ್ರಮೈಸ್ ಮಾಡಿಕೊಂಡದ್ದೇನಂತಂದ್ರೆ 4 ಜನರನ್ನು ಬಿಟ್ಟು ಬಿಡ್ತೇನೆ, ಒಬ್ಬನನ್ನ ಮಾತ್ರ ಬಿಡುವುದಿಲ್ಲ ಅಂತ ಹೇಳಿದ ಅಂತ ಹೇಳಿದ್ದು ನಿಜ. ಆದರೆ ಕುಂತಿ ಕೇಳಿದ್ದಲ್ಲ. ಕುಂತಿ ವರವನ್ನು ಬೇಡಿಲ್ಲ, ಕುಂತಿ ಪ್ರಾರ್ಥನೆಯನ್ನು ಮಾಡಿಲ್ಲ. ತಾನೇ ತಾನಾಗಿ ಕರ್ಣ ಹೇಳಿದ. ಯಾಕೆ ಅಂತಂದ್ರೆ ನಚತೆಯಂ ಸಮಾರಂಭೋ ಮೈ ಮೋಘೋ ಭವಿಷ್ಯತಿ. ನೀನು ಬಂದು ನನ್ನ ಬಿಸಿಲಲ್ಲಿ ನಿಂತು ನನ್ನನ್ನು ಕೇಳಿದೆಯಲ್ಲ, ಆ ಕೇಳಿದ ಮಾತು ಪಾಂಡವರ ಪಕ್ಷಕ್ಕೆ ಬಾ ಅಂತ ಹೇಳಿದ ಮಾತು ವ್ಯರ್ಥವಾಗದಿದ್ದಂತೆ ನೋಡಿಕೊಳ್ಳುವುದಕ್ಕೆ ಒಂದೇ ಉಪಾಯ, ನಾನು 4 ಜನರನ್ನು ಬಿಡ್ತೇನೆ, ಅರ್ಜುನನನ್ನು ಮಾತ್ರ ಸರ್ವಥಾ ಬಿಡುವುದಿಲ್ಲ. ಯುಧಿಷ್ಠಿರಂಚ ಭೀಮಂಚ ಯಮೌ ಚೈವಾರ್ಜುನಾದೃತೆ ಅರ್ಜುನೇನ ಸಮಂ ಯುದ್ಧಂ ಅಪಿ ಯೌಧಿಷ್ಠಿರೇ ಬಲೆ ಯಶಸಾ ಚಾಪಿ ಯುಜ್ಯೇಯಂ ನಿಹತ ಸವ್ಯಸಾಚಿನ. ನಾನು ಅರ್ಜುನನಿಂದ ನಾನು ಸತ್ರೆ ನನಗೆ ಕೀರ್ತಿ ಬರ್ತದೆ, ಅರ್ಜುನನನ್ನು ನಾನು ಕೊಂದ್ರೆ ನಿನಗೆ ನಾನು ಮಗನಾಗಿ ಉಳಿತೇನೆ. ಅಂತೂ ನತೇ ಜಾತು ನಶಿಷ್ಯಂತಿ ಪುತ್ರ ಪಂಚ ಯಶಸ್ವಿನಿ. ನಿನ್ನ 5 ಜನ ಮಕ್ಕಳು ಸಾಯುವುದಿಲ್ಲ, 5 ಜನ ಉಳಿತಾನೆ. 6 ಜನರಲ್ಲಿ 5 ಜನ ಉಳಿಯೋದು ನಿಶ್ಚಿತ, ಒಬ್ಬ ಸಾಯ್ತಾನೆ. ನಾನು ಅರ್ಜುನನನ್ನು ಕೊಂದ್ರೆ ಅರ್ಜುನ ನನ್ನನ್ನು ಕೊಂದ್ರೆ ನಾನು, ನಮ್ಮಿಬ್ಬರಲ್ಲಿ ಒಬ್ಬರು ಸಾಯ್ತೇವೆ, ಒಬ್ಬರು ಬದುಕ್ತೇವೆ. ಆದ್ರಿಂದ ನಿನಗೆ 5 ಜನ ಮಕ್ಕಳು ಇರೋದು ನಿಶ್ಚಿತ. ನಿರರ್ಜುನಾಹ ಸಕರ್ಣಾವ ಸಾರ್ಜುನಾವ ಹತೇಮಯಿ. ಅರ್ಜುನ ಇಲ್ಲದೆ ನಾನು ಇಲ್ಲದೆ ಅರ್ಜುನ, ಹೀಗೆ ನಿನ್ನ 5 ಜನ ಮಕ್ಕಳಾಗ್ತಾರೆ ಅಂತ ಹೇಳಿದಾಗ ಉವಾಚ ಪುತ್ರ ಮಾಶ್ಲೇಷ್ಯ ಕರ್ಣಂ ಧೈರ್ಯಾತ್ ಅಕಂಪನಂ. ಧೈರ್ಯದಿಂದ ಏನೂ ಕಂಪನವನ್ನ ಮಾಡದಿರುವಂತಹ ಕರ್ಣನನ್ನ ಗಟ್ಟಿಯಾಗಿ ಆಲಿಂಗಿಸಿ ಆಶೀರ್ವಾದ ಮಾಡಿ, ಯಥಾತ್ವಂ ಭಾಷಸೇ ಕರ್ಣ ದೈವಂತು ಬಲವತ್ತರಂ. ನೀನೇನು ಮಾತಾಡಿದೆಯೋ ಆಗಲಿ, ಇನ್ನು ದೈವ ಎಲ್ಲಕ್ಕೆ ಬಲವತ್ತರವಾದದ್ದು, ಇನ್ನು ಏನು ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿ ಕುಂತಿ ಅವನ ಬೆನ್ನು ಹಿಡಿಯದೆ, ಅವನ ದುಂಬಾಲು ಬೀಳದೆ ತಾನು ತಿರುಗಿ ಬರ್ತಾನೆ. ತ್ವಯಾ ಚತುರ್ಣಾಂ ಭ್ರಾತೃಣಾಂ ಅಭಯಂ ಶತ್ರುಕರ್ಷಣ ದತ್ತಂ ತತ್ಪ್ರತಿಜಾನೇಹಿ ಸಂಗರ ಪ್ರತಿಮೋಚನಂ. ಹೇಳಿದ ಮಾತು ನಡೆಸಬೇಕು. ನೀನೇ ಹೇಳಿದಿ,
ನಡೆಸಬೇಕಾ ಮಾತು, 4 ಜನರನ್ನ ಕೊಲ್ಲೋದಿಲ್ಲ ಅಂತ ಹೇಳಿದ್ದಿ, ಆ ಮಾತನ್ನು ನಡೆಸು ಅಂತ ಹೇಳಿ ಕುಂತಿ ತಿರುಗಿ ಬರ್ತಾಳೆ. ಆಗ ಧರ್ಮರಾಜ, ನಾವು ಈಗ ಅರ್ಥವನ್ನು ಮಾಡಿಕೋಬೇಕೀಗ. ಕುಂತಿ ಹಾಗಾದರೆ ಈ ಘೋರವಾದ ಮಾತನ್ನ ತಾನು ಮಾಡಿದ ಅಪಚಾರ, ಆ ಅಪಚಾರವನ್ನು ಇಷ್ಟು ದಿನಗಳವರೆಗೆ ಮುಚ್ಚಿಟ್ಟು, ತನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಅನ್ನೋದನ್ನು ಮುಚ್ಚಿಟ್ಟು, ಈಗ ಅದನ್ನ ತನ್ನ ಮಗನಿಗೆ ಅಪಾಯವಿದೆ, ಪಾಂಡವರಿಗೆ ತೊಂದರೆ ಇದೆ ಅನ್ನುವ ಕಾರಣಕ್ಕಾಗಿ ಬಂದು ಹೇಳಿದ್ಲೆ ಅನ್ನೋದು ಆ ಕರ್ಣ ಆಡಿದ ಮಾತುಗಳು. ಅಂದು ನೀನು ತಾಯಿತನವನ್ನು ತೋರಿಸದೇ ಇದ್ದ ನೀನು ಈಗ ತಾಯಿತನದ ಅಧಿಕಾರವನ್ನು ಮಾಡುವುದಕ್ಕೆ ಯಾಕೆ ಬಂದಿ ಅಂತ ಕೇಳಿದ ಮಾತು. ಇದು ಎರಡನ್ನೂ ಸರಿಯಾಗಿ ಅರ್ಥ ಮಾಡಿಕೋಬೇಕು. ನಮಗನಿಸ್ತದೆ ಕರ್ಣ ಹೇಳಿದ ಮಾತು ಸತ್ಯ, ಅತ್ಯಂತ ಸತ್ಯ, ವಾಸ್ತವ ಅಂತ ನಮಗೆ ತೋರ್ತದೆ. ಆದರೆ ಸ್ವಲ್ಪ ವಿಮರ್ಶೆ ಮಾಡೋಣ. ಕರ್ಣ ಏನಾಯಿತು, ಕರ್ಣನಿಗೆ ಏನು ಸ್ಥಿತಿ ಇತ್ತು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಕರ್ಣನಿಗೆ ಏನು ಸ್ಥಿತಿ ಇತ್ತು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಕರ್ಣ ಏನಾದ? ಯಾರ ಮಗನಾಗಿ ಬೆಳೆದ? ಸೂತರ ಮಗನಾಗಿ ಬೆಳೆದ. ಅವನಿಗೇನು ಸಿಕ್ಕಿತು? ದುರ್ಯೋಧನದಿಂದ ರಾಜ್ಯ ಸಿಕ್ಕಿತು. ಅವನಿಗೇನು ಸಿಗಲಿಲ್ಲ? ಕ್ಷತ್ರಿಯ ಸಂಸ್ಕಾರ ಸಿಗಲಿಲ್ಲ. ಇದೆಲ್ಲ ಯಾಕಾಯಿತು ಅಂದ್ರೆ ಕುಂತಿ ನನ್ನ ಮಗ ಅಂತ ಹೇಳದೇ ಇದ್ದದ್ದು. ಬಹಳ ತಮಾಷೆಯಾಗಿದೆ, ಬಹಳ ತಮಾಷೆಯಾಗಿದೆ. ವಿಚಿತ್ರ ಏನು ಅಂದ್ರೆ, ಕುಂತಿ ತನ್ನ ಮಗ ಅಂತ ಹೇಳಿಬಿಟ್ಟಿದ್ರೆ ಏನಾಗ್ತಿತ್ತು ಅದನ್ನು ನೋಡೋಣ. ಕುಂತಿ ನನ್ನ ಮಗ ಅಂತ ಹೇಳಿಬಿಟ್ಟಿದ್ರೆ ಏನಾಗ್ತಿತ್ತು? ಏನಾಗ್ತಿತ್ತು ಅನ್ನೋದನ್ನ ಈಗ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಮದುವೆಕ್ಕಿಂತಲೂ ಮೊದಲು ಹೆಣ್ಣು ಬಸರಾಗಿ ಆ ಬಸರು ಕೂಸನ್ನ ತಾನು ಎಬಾರ್ಷನ್ ಮಾಡಿಕೊಂಡು ತಿಪ್ಪೆಯಲ್ಲಿ ಹಾಕಿದ ಕೂಸೇನಿತ್ತೋ ಆ ಕೂಸಿನ ಸ್ಥಿತಿ ಇರ್ತಿತ್ತು ಕರ್ಣನಿಗೆ. ಅರ್ಥ ಏನು? ಇವತ್ತು 20ನೇ ಶತಮಾನ, ಕಲಿಯುಗದ 20ನೇ ಶತಮಾನ, 21ನೇ ಶತಮಾನ, ಇವತ್ತಿಗೂ ಒಂದು ಹೆಣ್ಣು ಮದುವೆಯಾಗುವುದಕ್ಕಿಂತ ಮುಂಚೆ ಗರ್ಭಿಣಿಯಾದರೆ ಅದು ಘೋರವಾದ ಅವಮಾನ ಸಮಾಜದಲ್ಲಿ. ಹೌದು? ಆ ಕೂಸಿಗೆ ಸ್ಥಾನ ಏನು? ಹೆಣ್ಣಿನ ಕೂಸ, ಕನ್ಯೆಯ ಕೂಸಾಗಿ ಹುಟ್ಟಿದ ಇವತ್ತಿನ ಕೂಸಿಗೆ ಏನು ಸ್ಥಾನವಿಲ್ಲ 20ನೇ ಶತಮಾನದಲ್ಲಿ. ಇಷ್ಟು ಮುಂದುವರೆದಾಗ ಡೈವೋರ್ಸಿಯ ಮಗ ಅಂತಾದರೆ ಅವನ ಗತಿ ಏನು? ಆಗಿನ ಕಾಲದಲ್ಲಿ 5000 ವರ್ಷದ ಹಿಂದಿನ ಕಾಲದಲ್ಲಿ ಕನ್ಯೆಯ ಮಗ ಅಂತ ಆಗಿಬಿಟ್ಟಿದ್ರೆ ಅವನಿಗೇನು ಸ್ಥಾನ ಇರ್ತಿತ್ತು ಕರ್ಣನಿಗೆ? ಇವತ್ತು ಅವನಿಗೆ ಯಾವ ಸ್ಥಾನವಿಲ್ಲದೆ ಇದ್ರು ಕನಿಷ್ಠ ಸೂತ ಜಾತಿಯಲ್ಲಿ ಹುಟ್ಟಿದವ ಅಂತ ಹೇಳಿ ಅಷ್ಟಾದರೂ ಸಂಸ್ಕಾರವಾಗಿ ಅವನಿಗೆ ರಾಜ್ಯ ಸಿಕ್ಕಿತ್ತು. ಆಗ ಹಾಗಾಗದೇ ಇದ್ರೆ ಕನ್ಯಾಪುತ್ರ ಅಂತಾಗಿದ್ರೆ ಏನಾಗ್ತಿತ್ತು ಅವನು? ಕನ್ಯಾಪುತ್ರ ಅಂತಾಗಿದ್ರೆ ಕುಂತಿಯ ಹೆಸರು ಭ್ರಷ್ಟವಾಗ್ತಿತ್ತು ಅಂತ ಅನ್ನೋದು ಬಿಟ್ಬಿಡಿ, ಅದಂತೂ ಆಗ್ತಿತ್ತು ನಿಜವೇ, ಅದಾಗೋದಿರ್ಲಿ. ಆದರೆ ಅವನ ಅವಸ್ಥೆ ಏನಾಗ್ತಿತ್ತು? ಅವನಿಗೆ ರಾಜ್ಯ ಯಾರಾದರೂ ಕೊಡ್ತಿದ್ರ? ಸೂತಪುತ್ರನಾದರೆ ಅವನಿಗೆ ಏನು ಗೊತ್ತಿಲ್ಲ, ಅವನ ಹಿನ್ನೆಲೆ ಏನು ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ದದ್ದಕ್ಕೆ ಅವನಿಗೆ ಯಾರೋ ರಾಜ್ಯ ಕೊಡೋದು ಸಾಧ್ಯವಾಯಿತು? ಗೊತ್ತಿಲ್ಲದೆ ಇದ್ದದ್ದಕ್ಕೆ ಅವನು ಪರಶುರಾಮ ದೇವರಿಂದ ಅವನು ಕಲಿಯೋದು ಸಾಧ್ಯವಾಯಿತು? ಗೊತ್ತಿಲ್ಲದೆ ಇದ್ದದ್ದಕ್ಕೆ ಇದೆಲ್ಲವೂ ಸಾಧ್ಯವಾಯಿತು ಅವನಿಗೆ. ಏನಾದರೂ ಕರ್ಣನಿಗೆ ಇವತ್ತು ಮರ್ಯಾದೆ ಇದೆ ಅಂತಂದ್ರೆ ಕುಂತಿಗೆ ಮೊದಲು ನಮಸ್ಕಾರ ಮಾಡಬೇಕು. ಯಾಕೆಂದ್ರೆ ಕುಂತಿ ಹೇಳಲಿಲ್ಲ ಅವತ್ತು ಇವನು ನನ್ನ ಪುತ್ರ ಕನ್ಯಾಪುತ್ರ ಅಂತ ಹೇಳಲಿಲ್ಲ. ಕನ್ಯಾಪುತ್ರ ಅಂತ ಹೇಳದೇ ಇದ್ದದ್ದಕ್ಕಾಗಿ ಅವನ ಬಚಾವಾದ. ಇಷ್ಟಾದರೂ ಅವನಿಗೆ ಸ್ಥಾನಮಾನಗಳು ಸಿಕ್ಕಿತ್ತು ಅವನಿಗೆ. ಇಲ್ಲದೆ ಇದ್ರೆ ಏನು ಸ್ಥಾನ ಸಿಕ್ಕಿರಲಿಕ್ಕಿಲ್ಲ. ಕುಂತಿ ಆ ಮಾತನ್ನು ಹೇಳಲಿಲ್ಲ. ಆದ್ದರಿಂದ ಬಹಳ ಮಗನಿಗೆ, ತನಗೆ ಅಪಾಯವಾಗುವುದರ ಜೊತೆಗೆ ಮಗನಿಗೂ ಘೋರವಾದ ಅಪಾಯವಾಗ್ತಿತ್ತದು. ದೊಡ್ಡ ರೋಗವಾಗಿ ಬಿಡ್ತಿತ್ತು ಅವನಿಗೆ. ಇಡೀ ಜೀವಮಾನದಲ್ಲಿ ತಲೆ ಎತ್ತಿ ನಡೆಯುವಂತಿಲ್ಲ. ಸಮಾಜ ಎಂಥದ್ದಿತ್ತಾಗ ಭೀಷ್ಮರು, ದ್ರೋಣಾಚಾರ್ಯ, ಧೃತರಾಷ್ಟ್ರ, ವಿದುರ, ಕೃಷ್ಣ, ಭೀಮ, ಅರ್ಜುನ ಇವರೆಲ್ಲರೂ ಮಹಾತ್ಮರು. ಎಲ್ಲ ಅಂಥ ಧರ್ಮಮಯವಾದ ವಾತಾವರಣ, ಎಲ್ಲ ಋಷಿಗಳು. ಆ ಋಷಿಗಳ ಗುಂಪಿನ ಮಧ್ಯದಲ್ಲಿ ಇರಬೇಕಾಗಿರುವ ಸಮಾಜ. ಆ ಸಮಾಜದಲ್ಲಿ ಕನ್ಯಾಪುತ್ರ ಯಾರಿದ್ದಾರೆ ಜಗತ್ತಿನೊಳಗೆ? ವೇದವ್ಯಾಸ ದೇವರನ್ನು ಬಿಟ್ಟು. ಆ ವೇದವ್ಯಾಸ ದೇವರು ಎಂಥ ಕನ್ಯಾಪುತ್ರ?
ಎಲ್ಲ ಕನ್ಯಾಪುತ್ರರನ್ನ ಮೀರಿದಂತಹ ಅತ್ಯದ್ಭುತವಾದ ಶಕ್ತಿ ಇದ್ದ ಕಾರಣಕ್ಕಾಗಿ ವೇದವ್ಯಾಸ ದೇವರು ಅದನ್ನೆಲ್ಲ ಮೀರಿ ನಿಂತರು. ಅತ್ಯತಿಷ್ಠ ಅದು ಕರ್ಣನಿಗೆ ಸಾಧ್ಯವಾಗ್ತಿರಲಿಲ್ಲ. ಸೂತಪುತ್ರ ಅಂತನ್ನುವ ಪ್ರಸಿದ್ಧಿ ಇದ್ದದ್ದಕ್ಕಾಗಿ ಶೌರ್ಯದಿಂದ ಮೇಲೆ ಬರುವುದು ಸಾಧ್ಯವಾಯಿತು ಅವನಿಗೆ. ಅದಕ್ಕಾಗಿ ಕುಂತಿ ಹೇಳಲಿಲ್ಲ, ಇದು ಅಮ್ಮ ನೀನು ನನ್ನ ಹೆಸರು ಹೇಳಲಿಲ್ಲ, ನಿನ್ನ ಮಗ ಅಂತ ನಾನು ಹೇಳಲಿಲ್ಲ, ಬಹಳ ಒಳ್ಳೇದಾಯ್ತು ಅಂತ ಅನ್ನಬೇಕಾಗಿತ್ತು ಕರ್ಣ. ಅದು ಬಿಟ್ಟು ನೀನು ನನ್ನ ಯಾರು ಅಂತ ಹೇಳಲಿಲ್ಲ ಅಂತನ್ನುವುದು ತಪ್ಪಾಗಲಿಲ್ಲ. ಇದು ಬಹಳ ಹಿತವಾಯಿತು, ಮಗನ ದೃಷ್ಟಿಯೊಳಗೆ ಹಿತವಾಯಿತು. ಅವನಿಗಂತೂ ಹಿತವೇ ಆಯಿತು, ಮಗನ ದೃಷ್ಟಿಯೊಳಗೆ ಹಿತವಾಯಿತು. ಸರಿ, ಇದನ್ನ ಅಕಸ್ಮಾತ್ತಾಗಿ ಇದನ್ನು ಯಾವಾಗ ಹೇಳಲಿಕ್ಕೆ ಬಂದ್ಲು ನೋಡಿ, ಅದು ಬಹಳ ಮಹತ್ವದ ಮಾತು ಸಂಗತಿ. ಯಾವಾಗ ಹೇಳೋದಕ್ಕೆ ಬಂದ್ಲು ಅದನ್ನೊಂದು ನೋಡ್ಬೇಕು ನಾವು. ಯಾವಾಗ ಹೇಳಿಕ್ ಬಂದು ಅಂದ್ರೆ, ಯುದ್ಧ ಬೇಡ ಅಂತ ಮೊದಲೇ 5 ಗ್ರಾಮಗಳನ್ನು ಹೇಳು, ಅಷ್ಟು ಕೊಟ್ಟು ಬಿಟ್ರೆ ಸಾಕು, ಯುದ್ಧವನ್ನು ನಾವು ತಿರುಗಿಸಿಬಿಡ್ತೇವೆ, ಯುದ್ಧವಾಡುವುದಿಲ್ಲ ಅಂದಾಗ ಕರ್ಣನಿಗೆ ಹೇಳುವ ಪ್ರಸಂಗ ಬರಲಿಲ್ಲ. ಇದನ್ನು ಯಾಕೆ ಮಾತಾಡಬೇಕು, ಇದನ್ನ ಯಾಕೆ ಪ್ರಚಾರ ಮಾಡಬೇಕು? ಸುಮ್ಮನಿದ್ಬಿಡ್ಲಿ, ಬೇಡ, ಅವನಷ್ಟಕ್ಕೆ ಅವನಿರ್ತಾನೆ, ಇವರಷ್ಟಕ್ಕೆ ಇವರು ಇರ್ತಾನೆ, ಅವನು ಸುಖವಾಗಿದ್ದಾನಲ್ಲ ಸಾಕು, ಸುಖವಾಗಿದ್ರೆ ಸಾಕು, ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಏನು ಅಗತ್ಯವಿಲ್ಲ, ರಾಜ್ಯದಲ್ಲಿದ್ದಾನೆ ಸುಖವಾಗಿದ್ದಾನೆ ಸಾಕು. ಆಗ ಹೇಳಿದ್ರ? ಇಲ್ಲ. ಕೃಷ್ಣ ಹೋಗಿ ಹೇಳಿದ, ಆಗ ಅವನು ಒಪ್ಪಿದ್ರೆ, ಯುದ್ಧ ಬೇಡ ಅಂತಾಗಿ ಬಿಟ್ಟಿದ್ರೆ ಪ್ರಶ್ನೆ ಇರಲಿಲ್ಲ. ಬೇಡ, ಕರ್ಣನು ಈ ಯುದ್ಧದಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುವುದಿಲ್ಲ ಅಂತಾಗಿದ್ರೂ ಹೇಳ್ತಿರಲಿಲ್ಲ. ಸಮಗ್ರವಾದ ಯುದ್ಧದ ಭಾರ ಇಡಿಯಾಗಿ ಕರ್ಣನ ಮೇಲೆ ನಿಂತಿತ್ತು. ಈ ಯುದ್ಧವಾಡಬೇಕು ಅಂತನ್ನುವ ನಿರ್ಣಯವಾದದ್ದೇ ಕರ್ಣನಿಂದಾಗಿ. ಕರ್ಣ ಇಲ್ಲದೆ ಇದ್ರೆ ಯುದ್ಧದ ನಿರ್ಣಯವೇ ಆಗ್ತಿರಲಿಲ್ಲ, ಇದು ಡಿಸಿಷನ್ನೇ ಆಗ್ತಿರಲಿಲ್ಲ, ದುರ್ಯೋಧನ ಈ ಮಾತೇ ಎತ್ತಿರಲಿಲ್ಲ. ಹಾಗಾದರೆ ಯುದ್ಧದ ಸಮಗ್ರವಾದ ಅತಿ ಘೋರವಾದ ಯುದ್ಧದ ಇಷ್ಟೆಲ್ಲ ಆಗಿ ನನ್ನ ಮಕ್ಕಳು ಸಾಯ್ತಾರೆ ಅಂತ ಅನ್ನೋದಕ್ಕಾಗಿ ಕೃಷ್ಣ ಕರ್ಣನ ಹತ್ರ ಹೋದದ್ದ ಏನು? ರಾಜ್ಯ ಸಿಗೋದಿಲ್ಲ ಅಂತನೋ ಭಯದಿಂದ ಹೋದದ್ದ ಹೇಗೆ? ಇಲ್ಲ, ಆ ಭಯ ಇಲ್ಲ ಅವಳಿಗೆ. ಕುಂತಿಗೆ ಪೂರ್ಣ ಭರವಸೆ ಇದೆ ಕೃಷ್ಣನ ಮೇಲೆ, ಪೂರ್ಣ ಭರವಸೆ ಇದೆ ಭೀಮನ ಮೇಲೆ, ಪರಿಪೂರ್ಣ ಭರವಸೆ ಇದೆ ಅರ್ಜುನನ ಮೇಲೆ. ಈ ಭರವಸೆಯಲ್ಲಿರುವಾಗ ಯಾವ ಕರ್ಣನಿಂದ ಭಯ? ಅದೇನು ಭೀಷ್ಮ ದ್ರೋಣರಿಂದ ಭಯ? ಹೋಗಲಿ, ಈ ಮಾತನ್ನ ಕರ್ಣ ಇದು ನನ್ನ ಮಗ ಅಂತ ಹೇಳಿದ್ದು ಪೇಪರಲ್ಲಿ ಕೊಟ್ಲಾ? BBC-ಯಲ್ಲಿ ಹೇಳಿದ್ಲ? TV ಚಾನೆಲ್ಗಳಲ್ಲೆಲ್ಲಾದ್ರೂ ಹೇಳಿದ್ಲ? ದುರ್ಯೋಧನರ ಕೌರವರ ಸಭೆಗೆ ಬಂದು ಹೇಳಿದ್ಲ? ಎಲ್ಲಿ ಹೇಳಿದ್ಲು ನೋಡಿ? ಕರ್ಣ ಸಭೆಯಲ್ಲಿ ಕೂತಾಗ ಬಂದು ಹೋದ್ರೆ ಹೇಳಿದ್ಲ? ಅವಮಾನ ಆಗೋ ಹಾಗೆ ಹೇಳಿಲ್ಲ. 4 ಜನರ ಮುಂದೆ ಮಾತಾಡಿದ್ಲ? ಇಲ್ಲ. ಎಲ್ಲಾಗೋದು ಅವಮಾನ. ಅಂದಮೇಲೆ ಕೇವಲ ಈ ಯುದ್ಧವನ್ನ ತಡೆಬೇಕು. ಯುದ್ಧವನ್ನ ಆಡಿದರೆ ಘೋರವಾದ ರಕ್ತಪಾತವಾಗುತ್ತೆ, 1,00,000 ಜನ ಸಾಯ್ತಾರೆ, ಅದಾಗೋದು ಬೇಡ. ಆ ಅನರ್ಥವನ್ನು ತಡೆಯೋದು ಸಾಧ್ಯವಾಗಿದ್ರೆ ಸಾಧ್ಯವಾಗಲಿ. ಒಬ್ಬ ವ್ಯಕ್ತಿ ತಾನು ಕನ್ಯಾಪುತ್ರ ಅಂತಾಗಿ ಎಲ್ಲ ಸಿದ್ಧಿ ಆಗಿಬಿಟ್ಟಿದೆ, ಅವನಿಗೆ ಮುಟ್ಟು ಬಿಟ್ಟಿದ್ದಾನೆ, ಇನ್ನು ಒಂದೇ ಮುಟ್ಟೋದು ಯಮಲೋಕ. ಆ ಯಮಲೋಕವನ್ನು ಮುಟ್ಟಬೇಡ ಅಂತ ಹೇಳೋದಕ್ಕೆ ಕರ್ಣ ಕುಂತಿ ಹೋದ್ಲು, ನನ್ನ ಮಗ ಅಂತ ಹೇಳಿಕೋ ಸುಮ್ಮನೆ ಬಂದ್ಬಿಡಿ ಈಚೆ ಅಂತ ಹೇಳಿ. ಅಷ್ಟಕ್ಕೂ ತಯಾರಾಗದೆ ಇದ್ರೆ ಯಮಲೋಕಕ್ಕೆ ಹೋಗೋದು ಸಿದ್ಧವಾಗಬೇಕಷ್ಟೇ, ಇನ್ನೇನಿಲ್ಲ, ಬೇರೆ ಮಾರ್ಗವಿಲ್ಲ. ಅವನ ಮದುವೆ ಆಗಿದೆ, ಆವಾಹ ಆಗಿದೆ, ವಿವಾಹವಾಗಿದೆ, ದೊಡ್ಡವನಾಗಿದ್ದಾನೆ, ಬೆಳೆದಿದ್ದಾನೆ, ಮಕ್ಕಳಾಗಿದ್ದಾರೆ, ಮೊಮ್ಮಕ್ಕಳಾಗಿದ್ದಾರೆ, ಅವನು 80-90 ವರ್ಷದವನಾಗಿದ್ದಾನೆ, ಅವನ ರಾಜ್ಯ ಸಿಕ್ಕಿದೆ, ರಾಜ್ಯವನ್ನು ಆಳಿ ಮುಗಿಸಿದ್ದಾಗಿದೆ, ಸಕಲ ಭೋಗಗಳನ್ನು ಭೋಗಿಸಿ ಆಯಿತು. ಎಲ್ಲ ಮುಗಿದಾದ ಮೇಲೆ ಹೇಳಿದ್ದಾಳೆ ಕೊನೆ ಸಂಗತಿ, ಕೊನೆ ಮಾತು. ಈ ಎಲ್ಲಾ ಕಾರಣಗಳನ್ನು ವಿಚಾರ ಮಾಡಿದರೆ ಯುದ್ಧದಲ್ಲಿ ತಮ್ಮ ಪಾಂಡವರಿಗೆ ಪರಾಭವವಾಗ್ತದೆ ಅಂತನ್ನುವ ಭಯ ಸರ್ವಥಾ ಇಲ್ಲ. ಕೃಷ್ಣ, ಭೀಮ, ಅರ್ಜುನರು ಇಂಥ ಸಮರ್ಥರು ದೇವತೆಗಳ ಜೊತೆಗೂ ಯುದ್ಧವಾಡಿ ಸಹಜವಾಗಿ ತಾವು ರಾಜ್ಯವನ್ನು ಗಳಿಸಬಹುದು ಅಂತನ್ನುವಂತಹ ಭರವಸೆ ಮೊಟ್ಟ ಮೊದಲಿಗಿದೆ. ಇದು ಒಂದನೇದು. ಸಭೆಯ ಮಧ್ಯದಲ್ಲಿ, ಕೌರವರ ಮಧ್ಯದಲ್ಲಿ ಹೇಳಲಿಲ್ಲ, ಅಥವಾ ಅಂಗರಾಜದ ಸಭೆಯ ಮಧ್ಯದಲ್ಲಿ ಬಂದು ಅವನನ್ನ ಅವಮಾನ ಮಾಡಿದ್ದಲ್ಲ.
ಮೊದಲಿಗೆ ಹೇಳಿದ್ರೆ ಅವನಿಗೆ ಕನ್ಯಾಪುತ್ರ ಅಂತ ಎಲ್ಲರೂ ದೂಷಿಸ್ತಿದ್ರೆ ಹೊರತು ಯಾರೂ ಅವನಿಗೆ ದೊಡ್ಡ ರಾಜ್ಯವನ್ನ, ಸತ್ಕಾರವನ್ನ, ಗೌರವವನ್ನ, ಈಗ ಸಿಕ್ಕ ಗೌರವ ಮರ್ಯಾದೆಗಳು ಕೂಡ ಅವನಿಗೆ ಸಿಗುವುದು ಸಾಧ್ಯವಿರಲಿಲ್ಲ. ಇದು ಮೂರನೇದು. ಇವನು ಅತ್ಯಂತ ಪ್ರಧಾನವಲ್ಲ, ಎಲ್ಲೋ ಒಂದ್ ಕಡೆಗೆ ಮೂಲೆಯಲ್ಲಿದ್ದಾನೆ ಅಂತಂದ್ರೆ ಹಾಗಾದ್ರೆ ಬಿಟ್ಬಿಡ್ಬೋದು ಅಂತ ಅನ್ನೋದಾಗಿತ್ತು. ಆದರೆ ಇವನೇ ಪ್ರಧಾನವಾಗಿ ಯುದ್ಧಕ್ಕೆ ಕಾರಣನಾದದ್ದರಿಂದಾಗಿ ಬಂದು ಇವನ ಮನಸ್ಸನ್ನು ಬದಲಾಯಿಸಿದರೆ ಯುದ್ಧ ನಿಂತೋಗಿತ್ತು ಅಂತನ್ನುವಂತಹ ಪ್ರಯತ್ನವನ್ನು ಮಾಡೋಣ ಅಂತನ್ನುವುದಕ್ಕಾಗಿ ಬಂದು ಇವನ ಹತ್ರ ಹೇಳಿದ್ದು. ಆದ್ದರಿಂದ ಕುಂತಿ ಇಷ್ಟು ದಿನಗಳವರೆಗೆ ಹೇಳದೇ ಇದ್ದದ್ದು ಈ ಘಳಿಗೆಯಲ್ಲಿ ಬಂದು ಹೇಳಿದ್ದು ಅತ್ಯಂತ ಅತ್ಯಂತ ಸೂಕ್ತವಾದದ್ದು. ಯಾಕೆ ಅವನಿಗೆ ಒಂದು ಹುಡುಗನಿಗೆ ಕರೆದು ಹೇಳೋಣ, ಅವನೆಲ್ಲ ಚೆನ್ನಾಗಿರ್ತಾನೆ, ಶಾಲೆಯಲ್ಲೋ ಕಾಲೇಜಿನಲ್ಲೋ ಯೂನಿವರ್ಸಿಟಿಯಲ್ಲೋ ವಿದ್ಯಾಪೀಠದಲ್ಲೋ ಎಲ್ಲೋ ಚೆನ್ನಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದಾನೆ. ಅಧ್ಯಯನವನ್ನು ಮಾಡ್ತಾ ಇರುವಂತಹ ಕೂಸಿಗೆ ಆ ಹುಡುಗನಿಗೆ ಕರೆದು ನೋಡಪ್ಪ ನೀನು ಇಂಥವನು ಅಂತ ಹೇಳಿಬಿಟ್ರೆ ಅವನ ಮಾರೇ ಏನಾದೀತು, ಎಷ್ಟು ಡೌನ್ ಆಗ್ಲಿಕ್ಕಿಲ್ಲ ಅವನಿಗೆ. ಈ ಡೌನ್ ಮಾಡುವ ಕೆಲಸವನ್ನ ಒಂದು ಕುಂತಿ ಮಾಡಲಿಲ್ಲ ಅಂತ ಅನ್ನೋದಕ್ಕೆ ಬಯಸ್ಕೋಬೇಕೇ ಅವಳು. ಯಾರಿಗೋ ಸಿಕ್ಕ ಅಂತ ಅನ್ನೋದಕ್ಕಾಗಿ ಅವನನ್ನ ಎಲ್ಲೋ ಮಣ್ಣು ಪಾಲು ಮಾಡಲಿಲ್ಲ, ಅವನಿಗೆ ರಾಜ್ಯ ಕೊಟ್ಟರು, ಅವನಿಗೆ ಗೌರವ ಇತ್ತು, ಅವನಿಗೆ ಸೂತಪುತ್ರ ಅಂತಾಗಿದ್ದ. ಕ್ಷತ್ರಿಯರ ಸಂಸ್ಕಾರವಾಗಲಿಲ್ಲ ಅಂತ ಅನ್ನೋದು ದೊಡ್ಡದಲ್ಲ, ಅವನ ಕನ್ಯಾಪುತ್ರ ಅಂತಾದದ್ದು ಬಹಳ ಅನರ್ಥಕಾರಿಯಾಗ್ತಿತ್ತು. ಅದನ್ನು ಮಾಡದೇ ಇದ್ದಂತಹ ದೊಡ್ಡ ಶ್ರೇಯಸ್ಸು ಕುಂತಿಗೆ ಬಂದಿದೆ ಅಂತ ಅನ್ನೋ ಮಾತನ್ನು ಮರಿಬೇಡಿ. ಆದ್ದರಿಂದ ತ್ವಯಾ ಚತುರ್ಣಾಂ ಭಾತೃಣಾಂ ಅಭಯಂ ಶತ್ರುಕರ್ಷಣ ದತ್ತಂ ತತ್ಪ್ರತಿಜಾನಿಹಿ ಸಂಕರ ಪ್ರತಿಮೋಚನಂ ಅನಾಮಯಂ ಸ್ವಸ್ತಿ ಚೇತಿ ಪೃಥಾಥೋ ಕರ್ಣಮಬ್ರವೀತ್. ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಕರ್ಣನನ್ನ ಬೀಳ್ಕೊಟ್ಟು ಕುಂತಿ ತನ್ನ ಮನೆಗೆ ಬರ್ತಾಳೆ. ಆಗ ಆಗಮ್ಯ ಹಸ್ತಿರಪುರಾತ್ ಉಪಪ್ಲವ್ಯ ಮರಿಂದಮಃ ಪಾಂಡವಾನಾಂ ಯಥಾವೃತ್ತಂ ಕೇಶವ ಸರ್ವಮುಕ್ತವಾನ್. ಶ್ರೀಕೃಷ್ಣ ಪರಮಾತ್ಮ ನೇರವಾಗಿ ಉಪಪ್ಲವ್ಯ ನಗರಕ್ಕೆ ಬಂದ. ಉಪಪ್ಲವ್ಯ ನಗರಕ್ಕೆ ಬಂದು ಪಾಂಡವರ ಜೊತೆಗೆ ಮಾತಾಡ್ತಾ ಇದ್ದಾನೆ. ಮಾತಾಡ್ತಾ ಇರುವಾಗ ಧರ್ಮರಾಜ ಬಂದು ಅವನಿಗೆ ಕೇಳ್ತಾನೆ, ಸಂಭಾಷ್ಯ ಸುಚಿರಂ ಕಾಲಂ ಮಂತ್ರಯಿತ್ವ ಪುನಃ ಪುನಃ ಸ್ವಮೇವ ಭವನಂ ಶೌರಿ ವಿಶ್ರಾಮಾರ್ಥಂ ಜಗಾಮ. ಬೇರೆ ಬೇರೆ ರಾಜರಿದ್ರು, ದೊಡ್ಡ ಸಭೆ ಇತ್ತು. ಆ ಸಭೆಯ ಭವನದಲ್ಲಿ ಬಂದು ಎಲ್ಲರ ಜೊತೆಗೆ ಮಾತಾಡಿ ಏನ್ ಮಾಡಬೇಕು, ಹಾಗೆ ಹೀಗೆ ಇದು ಅದು ಎಲ್ಲವನ್ನು ಮಾತಾಡಿಕೊಂಡು ಹೊರಟು ಪರಮಾತ್ಮ ತಾನು ಇರುವುದಕ್ಕೆ ಉಪಪ್ಲವ್ಯ ನಗರದಲ್ಲೇನೆ ತಾನಿರುವಂತಹ ಒಂದು ಕಕ್ಷ, ಒಂದು ಮನೆ, ಆ ಮನೆಗೆ ತನ್ನ ಭವನಕ್ಕೆ ಪರಮಾತ್ಮ ಬಂದ. ವಿಶ್ರಾಂತಿಗಾಗಿ ಬಂದ ಕೃಷ್ಣನ ಬೆನ್ನತ್ತಿ ಧರ್ಮರಾಜ, ಭೀಮ, ಅರ್ಜುನ ಇವರೆಲ್ಲರೂ ಕೂಡ ಬೆನ್ನತ್ತಿ ಬಂದಿದ್ದಾರೆ, ಉಳಿದೆಲ್ಲ ರಾಜರನ್ನ ಬಿಟ್ಟು. ಆಗ ಧರ್ಮರಾಜ ಸಂಧ್ಯಾಮುಪಾಸ್ಯ, ಸಾಯಂಕಾಲ ಆಗ್ತಾ ಇದೆ, ಸಂಧ್ಯಾವಂದನವನ್ನು ಮಾಡಿ ಧ್ಯಾಯಂತ ಸ್ತಮೇವ ಗತಮಾನಸಾಹ, ಮನಸ್ಸಿನಲ್ಲಿ ಭಗವಂತನನ್ನೇ ಧ್ಯಾನ ಮಾಡ್ತಾ ಆನಾಯ್ಯ ಕೃಷ್ಣಂ ದಾಶಾರ್ಹಂ ಪುನರ್ಮಂತ್ರ ಮಮಂತ್ರಯನ್, ಕೃಷ್ಣನನ್ನ ಮತ್ತೆ ಕರಕಳಿಸಿ ಮತ್ತೆ ಮಾತಾಡ್ತಾರೆ. ನೀನು ನಾಗಪುರಕ್ಕೆ ಹೋಗಿದ್ದಿ, ನಾಗಪುರ ಅಂದ್ರೆ ಹಸ್ತಿನಪುರಕ್ಕೆ ಹೋದಾಗ ಕೌರವರ ಸಭೆಯಲ್ಲಿ ಸೇರಿದಾಗ ಏನಾಯಿತು, ಏನೇನು ಮಾತಾಡಿದಿ, ಏನು ಹೇಳಿದಿ? ಆಗ ದುರ್ಯೋಧನ ಏನಂದ, ಭೀಷ್ಮ, ದ್ರೋಣ, ಕರ್ಣ ಅಥವಾ ಧೃತರಾಷ್ಟ್ರ, ಗಾಂಧಾರಿ, ವಿದುರ ಯಾರೇನಂದ್ರು ಇದನ್ನೆಲ್ಲ ಹೇಳು ಅಂತ ಕೃಷ್ಣನಿಗೆ ಕೇಳ್ತಾ ಇದ್ದಾರೆ. ಆ ಕೃಷ್ಣ ಅದನ್ನೆಲ್ಲ ಅತ್ಯಂತ ವಿಸ್ತಾರವಾಗಿ ಎಲ್ಲವನ್ನೂ ಕೂಡ ಯಾವ ಮಾತುಗಳು ಮಹಾಭಾರತದಲ್ಲಿ ಹಿಂದೆ ಕೇಳಲಿಲ್ಲ ಆ ಮಾತುಗಳನ್ನೆಲ್ಲ ಕೃಷ್ಣನ ಬಾಯಿಯಿಂದ ರಿಪೋರ್ಟ್ ಮಾಡ್ತಾ ಇರುವಾಗ ನಾವು ಆ ಮಾತುಗಳನ್ನ ಕೇಳ್ತೇವೆ. ಆ ಎಲ್ಲ ವಿಷಯಗಳನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಶ್ರೀಕೃಷ್ಣ.